ಹಾಯ್ ಹಲೋ ಅಸ್ಸಲಾಮು ಅಲೈಕುಮ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಹೊಸ ವ್ಲಾಗ್ಗೆ ಸ್ವಾಗತ. ಲಾಸ್ಟ್ ಟೈಮ್ ನಾನು ಮನೆಯಲ್ಲಿ ಹೌಸ್ ವಾರ್ಮಿಂಗ್ ಅಂತ ಫಸ್ಟಿಗೆ ಹೌಸ್ ವಾರ್ಮಿಂಗ್ ಮಾಡಿದ ಒಂದು ವಿಡಿಯೋಗೆ ತುಂಬ ಸಪೋರ್ಟ್ ಸಿಕ್ಕಿತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಈಗ ನಿಮಗೆ ನಾನು ತೋರಿಸ್ತಾ ಇರೋದು ನಮ್ಮದು ಹೌಸ್ ವಾರ್ಮಿಂಗ್ ಸೆರೆಮನಿದು ಪಾರ್ಟಿ ಉಂಟಲ್ವ, ಅದನ್ನು ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ನಮ್ಮದು ಹೌಸ್ ವಾರ್ಮಿಂಗ್ ಸೆರೆಮನಿ 18ಗೆ ಸಂಡೇ ಇತ್ತು, ಮೇ 18ಗೆ. ಅವತ್ತು ನನಗೆ ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಲಿಕ್ಕೆಲ್ಲ ಆಗಿರಲಿಲ್ಲ. ಪ್ರಾಪರಾಗಿ ಒಂದು ಮಾರ್ನಿಂಗ್ ಟು ಈವ್ನಿಂಗ್ವರೆಗೆ ವಿಡಿಯೋ ಮಾಡಲಿಕ್ಕೂ ಆಗಲಿಲ್ಲ. ನನ್ನಿಂದ ಆದಷ್ಟು ನಾನು ವಿಡಿಯೋವನ್ನು ಇದರಲ್ಲಿ ಕವರ್ ಮಾಡಿದ್ದೇನೆ. ಹೇಗಂದರೆ ನಮ್ಮ ಕೇರಳದಲ್ಲಿ ನನ್ನ ಡ್ಯಾಡಿದು ಫ್ಯಾಮಿಲಿ ಇದ್ದಾರಲ್ಲ, ಅವರೆಲ್ಲ ಬಂದಿದ್ದರು. ಮತ್ತು ನನ್ನ ಹಸ್ಬೆಂಡ್ ಫ್ಯಾಮಿಲಿನವರು ಕೂಡ ಎಲ್ಲ ಬಂದಿದ್ದರು. ಮತ್ತು ಲೋಕಲಲ್ಲಿರುವವರು ಎಲ್ಲ ಅಂದರೆ ನೆಂಟರು ಫುಲ್ಲು ಮನೇಲಿ ನೆಂಟರಿದ್ದರು. ಆ ಕಾರಣದಿಂದಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲೇ ಇಲ್ಲ. ಮತ್ತು ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು ದುಬೈಯಿಂದ. ಹಾಗೆ ಸ್ವಲ್ಪ ಅಲ್ಲ, ತುಂಬ ಬ್ಯುಸಿ ಆಗಿಬಿಟ್ಟು ನನಗೆ ವಿಡಿಯೋ ಒಂದು ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಈ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಹೇಗೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ A to Z ಅನ್ನು ಕವರ್ ಮಾಡ್ತಾರೆ ಅಂತ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಅವರಿಗೊಂದು ಬಿಗ್ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಅಷ್ಟು ಕಷ್ಟ ಅಂದರೆ, ಒಂದು ಯೂಟ್ಯೂಬರ್ ಅಂದರೆ ಅಷ್ಟು ಕಷ್ಟ ಉಂಟು, ಸುಲಭದಲ್ಲಿ ಏನು ಆಗುವ ವಿಷಯ ಏನಲ್ಲ. ಇದು ನೋಡಿ, ರಾತ್ರಿನೇ ಕುಕ್ಕಿಂಗ್ ಮಾಡುವವರು 4 ಮಂದಿ ಇದ್ದಾರೆ ಟೋಟಲ್. ಏನೆಲ್ಲ ಅಂತಂದರೆ ಚಿಕನ್ ಬಿರಿಯಾನಿ, ಮತ್ತು ಚಿಕನ್ 65, ಮತ್ತು ಕಚಂಬರ್, ಮತ್ತೆಂತ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಮ್ಯಾಂಗೋ ಪಲ್ಪ್ ಅಂತ, ಅದಕ್ಕೆ ಆ್ಯಪಲ್ ಎಲ್ಲ ಹಾಕಿ ಅದು ಕುಡಿಲಿಕ್ಕೆ. ಆಮೇಲೆ ವೆಜ್ಜಲ್ಲಿ ಪುಲಾವು, ಮತ್ತು ವೈಟ್ ರೈಸ್, ಬಾಯ್ಲ್ಡ್ ರೈಸ್, ಮತ್ತು ರಸಮ್, ಕಡಲೆ ಮತ್ತು ಮಣೋಲಿದು ಇದು ಪಲ್ಯ, ಮತ್ತು ಗೋಬಿ ಮಂಚೂರಿ, ಮತ್ತೆಂತ ಫ್ರೂಟ್ ಸಲಾಡ್, ಪಾಯಸ, ಹಾಗೆಲ್ಲ ತುಂಬ ಐಟಮ್ಸ್ ಇತ್ತು. ಇದನ್ನೆಲ್ಲ ಇವರು 4 ಮಂದಿ ಮಾಡೋದಂದರೆ ಸಣ್ಣ ವಿಷಯ ಏನಲ್ಲ. ತುಂಬ ಚೆನ್ನಾಗಿತ್ತು ಫುಡ್ಡೆಲ್ಲ, ಅಷ್ಟು ಟೇಸ್ಟಿಯಾಗಿತ್ತು. ಮುಂಚಿನ ದಿನ ರಾತ್ರಿಯೇ ಬಂದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಎಲ್ಲವನ್ನು ಸಹ. ವೆಜ್ ಕೂಡ ಇತ್ತು. ಅಂದರೆ ನನ್ನ ಭಾವನದು ಫ್ಯಾಮಿಲಿ ಆಗಲಿ, ನಮ್ಮದು ಶಾಲೆಯಲ್ಲಿರುವಂತಹ ಟೀಚರ್ಸ್ ಎಲ್ಲ ತುಂಬ ಮಂದಿ ಇದ್ದಾರೆ ನಾನ್ ವೆಜ್ ತಿನ್ನೋದಾಗ. ಅವರಿಗೋಸ್ಕರ ವೆಜ್ ಸಪ್ರೇಟ್ ಮಾಡಿದ್ವಿ, ಪಲಾವ್ ಎಲ್ಲ ಮಾಡಿದ್ವಿ. ಹಾಗೆ ವೆಜ್ಜು ನಾನ್ ವೆಜ್ ಎಲ್ಲ ಇವರು 4 ಮಂದಿ ಸೇರಿ ಎಷ್ಟು ಹೇಗೆ ಮಾಡಿದ್ದಾರೆ ಅಂತ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಫುಡ್ಡು ಕೂಡ ಅಷ್ಟೇ ಒಳ್ಳೆ ಟೇಸ್ಟಿಯಾಗಿತ್ತು. ಈಗ ನೋಡಿ, ಚೇರ್ ಎಲ್ಲ ರಾತ್ರಿಯೇ ಶಾಮಿಯಾನದವರು ಬಂದು ಹಾಕ್ತಾ ಇದ್ದಾರೆ. ಇದೆಲ್ಲ ನಾನು ಮಾಡಿದ ವಿಡಿಯೋ ಅಲ್ಲ, ನನ್ನ ಕಸಿನ್ ಬ್ರದರ್ಸ್ ಅವರೊಟ್ಟಿಗೆಲ್ಲ ನಾನು ಮೊಬೈಲ್ ಕೊಟ್ಟು ಸ್ವಲ್ಪ ಇಲ್ಲಿಂದೆಲ್ಲ ಮೊಬೈಲಿಂದೆಲ್ಲ ನಾನು ಕಲೆಕ್ಟ್ ಮಾಡಿ ನಿಮಗೆ ಇದು ಹಾಕ್ತಾ ಇರೋದು. ಮನೆ ಹೌಸ್ ವಾರ್ಮಿಂಗ್ ಆಗಿ 1 ವಾರ ಆಯಿತು. ನಿಮಗೆ ಈ ವಿಡಿಯೋ ಸಿಗ್ತಾ ಇರೋದು ಇವತ್ತು. ನೋಡಿ, ಅಷ್ಟು ಬ್ಯುಸಿ ಇದೆ, ಎಲ್ಲ ನೆಂಟರೆಲ್ಲ ಹೋದರು. ಈಗ ಇದು ಬೆಳಿಗ್ಗೆನ ಒಂದು ದೃಶ್ಯ ನೀವು ನೋಡ್ತಾ ಇರೋದು. ಬೆಳಿಗ್ಗೆ ಏನೋ ಫ್ರೈ ಮಾಡ್ತಾ ಇದ್ದಾರೆ ನೋಡಿ. ಅಷ್ಟು ಕಟ್ಟಿಗೆಯನ್ನಲ್ಲಿಟ್ಟು ಅಲ್ಲಿ ಒಲೆಯನ್ನಲ್ಲಿಟ್ಟು ಇಷ್ಟು ಮಂದಿಗೆ ಮಾಡೋದಂದರೆ 1200 ಮಂದಿ ಬಂದಿದ್ರು. ಆದರೆ 1500 ಸಮಥಿಂಗ್ ಏನೋ ಲೆಕ್ಕ ಹಾಕಿದ್ದು, ಬಂದದ್ದು 1200 ಮಂದಿ. ಅಷ್ಟು ಮಂದಿಗೆ ಸ್ವಲ್ಪ ಕೂಡ ಡಿಲೇ ಮಾಡದೆ ಅಷ್ಟು ಫಾಸ್ಟಾಗಿ ಬಿಸಿಯಾಗಿ ಮಾಡೋದಂದರೆ ಅದು ಸಣ್ಣ ವಿಷಯ ಏನಲ್ಲ. ಕುಕ್ಕು ಕೂಡ ತುಂಬ ಚೆನ್ನಾಗಿದ್ದಾರೆ. ನಮಗೆ ಏನು ಕೆಲಸ ಇಲ್ಲ, ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಕೊಡೋದಾಗಲಿ ಅಥವಾ ಆಗಾಗ ಅವರು ಕರೆಯೋದಾಗಲಿ, ಯಾವುದಕ್ಕೆ ಸಹ ನಮಗೆ ಕಿರಿಕಿರಿಯೇ ಇಲ್ಲ. ಸಾಮಾನು ತಂದು ಕೊಟ್ಟರೆ ಸಾಕು, ಅವರಷ್ಟಕ್ಕೆ ಅವರು ಮಾಡ್ತಾ ಇದ್ರು. ನನಗೆ ಅಂತ ಅದು ತುಂಬ ಖುಷಿಯಾಗಿತ್ತು. ಮತ್ತು ಲಾಸ್ಟಿಗೆ ಫುಡ್ಡೆಲ್ಲ ಉಳಿದಿತ್ತು, ಅದನ್ನೆಲ್ಲ ನಾನೊಂದು ಅಲ್ಯೂಮಿನಿಯಂ ಫಾಯಿಲ್ ಇದು ಕವರ್ ಬರ್ತದಲ್ಲ, ಅದಕ್ಕೆಲ್ಲ ಹಾಕಿ ನಮ್ಮ ನೆಂಟರೆಲ್ಲ ಬಂದಿದ್ರಲ್ಲ ಮನೆಗೆ, ಅವರಿಗೆಲ್ಲ ಕೊಟ್ಟು ಅದೆಲ್ಲ ಖಾಲಿ ಆಯಿತು. ಸ್ವಲ್ಪ ಕೂಡ ವೇಸ್ಟ್ ಮಾಡಲಿಕ್ಕೆ ಬಿಡಲಿಲ್ಲ ನಾವು. ಹಾಗೆ ನೋಡಿ, ಈಗ ಚಿಕನ್ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ. ಮತ್ತು ಒಂದು ಕಡೆಯಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಏನೋ ಫ್ರೈ ಮಾಡ್ತಾ ಇದ್ದಾರೆ. ಹಾಗೆ ಕುಕ್ಕಿಂಗಿದ್ದು ಕೆಲಸ ನಡೀತಾ ಉಂಟು ನೋಡಿ. Thôi cứ. Đó.
ಕೊಡುನು ಬರ ಕೊಡುನು ಬರ ನನಗೆ ಕೊಡುನು ಬರ. ಒಂದು ಫೋಟೋ ವಿಡಿಯೋ ತೆಗಿಲಿಕ್ಕೆ ಟೈಮೇ ಇರಲಿಲ್ಲ. ನಾವು ಬೇಗ ರೆಡಿ ಆದ ತಕ್ಷಣ ನಮ್ಮ ಫ್ಯಾಮಿಲಿ ಫೋಟೋ ಮಾತ್ರ ಒಂದು 2-3 ಕ್ಲಿಪ್ ತೆಗೆದದ್ದು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಆಮೇಲೆ ಫೈನಲ್ ಆಗಿ ಫುಡ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಇದೆಲ್ಲ ನಮ್ಮದು ನೋಡಿ, ನನ್ನದು ಬಾವ ಮಾವ, ನನ್ನ ಹಸ್ಬೆಂಡ್ ಮತ್ತು ದೊಡ್ಡಮ್ಮನ ಪುಳ್ಳಿಗಳು ಚಲ್ಲಿಗಳು ಎಲ್ಲ ನಿಂತಿದ್ದಾರೆ. ಅವರೇ ಊಟವನ್ನೆಲ್ಲ ಬಡಿಸ್ತಾ ಇದ್ದಾರೆ. ಅಂದರೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ತಗೊಂಡೋಗಿ ಒಂದು ಸೈಡಲ್ಲಿ ಹೋಗಿ ಕುತ್ಕೊಳ್ಳುವ ಹಾಗೆ ನಾವು ಆ ಥರ ತಯಾರಿ ಮಾಡಿದ್ವಿ. ಮತ್ತು ವೈಟ್ ರೈಸ್ ಬೇಕಾದರೆ ವೈಟ್ ರೈಸ್, ಫಿಶ್ ಕರಿ ಬೇಕಾದರೆ ಫಿಶ್ ಕರಿ, ಮತ್ತು ನಾನ್ ವೆಜ್ ತಿನ್ನದವರಿಗೆ ಪ್ಯೂರ್ ವೆಜ್ ಆದರೆ ಪ್ಯೂರ್ ವೆಜ್ ಎಲ್ಲ ವ್ಯವಸ್ಥೆ ಕೂಡ ಇತ್ತು. ಅಷ್ಟೇ ಕ್ರೌಡ್ ಕೂಡ ಇತ್ತು. ಅಲ್ಹಮ್ದುಲಿಲ್ಲಾ, ನಾವು ಕರೆದವರೆಲ್ಲ ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ಬಂದವರಿಗೆಲ್ಲ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೇನೆ. ನಮಗೆ ತುಂಬ ಖುಷಿಯಾಗಿದೆ ಎಲ್ಲರೂ ಬಂದ್ರಲ್ವಾ ಅಂತೇಳಿ. ಹಾಗೆ ಅಂತ ಅದಲ್ಲದೆ ಅವತ್ತು 18th ಸಂಡೇ ಅವತ್ತು ಇನ್ನೂ ಬೇರೆ ಕಡೆ ಎಲ್ಲ ಗಮ್ಮತ್ತಿತ್ತು. ಕೆಲವರೆಲ್ಲ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಿದ್ರು, ಕೆಲವರು ಇಲ್ಲಿಗೆ ಬಂದು ಅಲ್ಲಿಗೆ ಹೋಗುವವರೆಲ್ಲ ಇದ್ರು, ಹಾಗೆಲ್ಲ ಇತ್ತು. ಸೊ ಆಮೇಲೆ ಲಾಸ್ಟಿಗೆ ನಮ್ಮದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಚೇರ್ಮನ್ ಆದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಅವರ ಫ್ಯಾಮಿಲಿ ಕೂಡ ಬಂದಿದ್ರು. ಅವರು ಸ್ವಲ್ಪ ಲೇಟ್ ಆಯಿತು ಬರುವಾಗ. ಸೊ ಅವರಿಗೆ ಕೂಡ ನಾವು ಲಂಚ್ ಎಲ್ಲ ಪ್ರಿಪೇರ್ ಮಾಡಿಕೊಟ್ಟು ಎಲ್ಲ ನೋಡಿ ಟಯರ್ಡ್ ಆಗಿ ಅಲ್ಲಿ ಮಲಗಿದೆ. ಈಗ ನೀವು ನೋಡ್ತಾ ಇರುವ ವಿಡಿಯೋ ಇದು ಆಫ್ಟರ್ 2 days, ಅಂದರೆ ನಮ್ಮದು ಫಂಕ್ಷನ್ ಎಲ್ಲ ಮುಗಿದು 2 days ಆದಮೇಲೆ ಕೇರಳದೊಂದು ಪಾರ್ಟಿ ಇತ್ತಲ್ವ, ಅದೊಂದು 25 ಮೆಂಬರ್ಸ್ ಇದ್ದರು. ಅವರೆಲ್ಲ ಹೋಗ್ತಾ ಇದ್ದಾರೆ. ನನ್ನ ಭಾವನ ಕಾರಲ್ಲಿ ಮತ್ತು ನನ್ನ ಕಸಿನ್ ಬ್ರದರ್ ಇದ್ದು ಕಾರಲ್ಲೆಲ್ಲ ಅಡ್ಜಸ್ಟ್ ಮಾಡಿ ಅವರನ್ನು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡೋದಂತ ಎಲ್ಲ ಹೊರಟಿದ್ದಾರೆ ಈಗ. ಅಂದರೆ ನಾನು ಇದು ಹೌಸ್ ವಾರ್ಮಿಂಗ್ ಎಲ್ಲ ಮುಗೀತು, ಅವರು ಹೋಗುವಾಗ ಒಂದು ವಿಡಿಯೋ ಮಾಡಿದ್ದು ಅಷ್ಟೇ. ಹಾಗೆ ಅವರೆಲ್ಲ ಹೊರಟರು, ನಮ್ಮದು ಹೌಸ್ ವಾರ್ಮಿಂಗ್ ಎಲ್ಲ ಮುಗೀತು. ತುಂಬ ಬೇಸರ ಆಗ್ತಾ ಇತ್ತು ಎಲ್ಲರೂ ಹೋಗುವಾಗ. ಇನ್ನೂ ಕೂಡ ಇದ್ದಾರೆ, ತಮಿಳುನಾಡಿನ ಫ್ಯಾಮಿಲಿ ಇದ್ದಾರೆ, ಮತ್ತು ನನ್ನ ಹಸ್ಬೆಂಡ್ ಇದ್ದಾರೆ, ಮತ್ತು ನನ್ನ ಭಾವನ ಫ್ಯಾಮಿಲಿ ಇದ್ದಾರೆ. ಹಾಗೆ ಅವರೆಲ್ಲ ಇದ್ದಾರೆ, ಇವರೆಲ್ಲ ಹೋದರು ಅಷ್ಟೇ. ಸೊ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಇಷ್ಟೇ ಫ್ರೆಂಡ್ಸ್ ವಿಡಿಯೋ. ನನ್ನ ಇದ್ದದ್ದನ್ನು ನಾನು ಕವರ್ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಆಚೀಚಾಗಿರ್ಬೋದು, ಐ ಆಮ್ ರಿಯಲಿ ಸಾರಿ. ತುಂಬ ಮಳೆ ಕೂಡ ಬರ್ತಾ ಇತ್ತು. ನಾವು ಎಕ್ಸ್ಪೆಕ್ಟ್ ಮಾಡಲೇ ಇರಲಿಲ್ಲ ಮಳೆ ಬರ್ಬೋದಂತ. ಸೊ ಹಾಗೆ ಒಂದು ನಿರೀಕ್ಷಣೆ ಇಲ್ಲದೆ ಮಳೆ ಬರುವಾಗ ತುಂಬ ಟೆನ್ಷನ್ ಆಗ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಅಸ್ಸಲಾಮು ಅಲೈಕುಮ್.